ನನಗೊಂದು ಕ್ವಶನ್ ಇದೆ. ನಿಮ್ಗೆ ಬರೀ ಕ್ವಶನ್ ಏನು ಕ್ವಶನ್? ಸೊ ಏನಿದು ನಿಮ್ಮ ಸ್ಟುಡಿಯೋ ಸೆಟಪ್ ಈ ತರ ಇದೆ? ಇದು ಬಿಡಿ, ಅದು ದೊಡ್ಡ ವಿಷಯ ಅದ ಹೇಳಕ್ಕೆ. ಹೌದಾ? ಇದು ಸ್ಟೋರ್ ರೂಮ್. ಓಕೆ. ಆಲ್ಮೋಸ್ಟ್ ಈ ಸ್ಟುಡಿಯೋದಲ್ಲಿ ನಾನೆಲ್ಲ ಓಕೆ, ಏನಾದರೂ ಫುಡ್ ರಿಲೇಟೆಡ್ ಇದೆಲ್ಲ ಇಲ್ಲೇ ನೀವು ವಿಡಿಯೋ ಮಾಡೋದು? ಈ ನಮ್ಮ ಸ್ಟೋರ್ ರೂಮ್ ಏರಿಯಾದಲ್ಲೇ ಮಾಡ್ಬಿಡ್ತೀನಿ. ಓಕೆ. ಸೊ ಹಿಂದ್ಗಡೆ ಅಲ್ಲಿದ್ದ ಚೀಲಗಳು ಇದೆಲ್ಲ ಇರ್ತವೆ. ಓಕೆ. ಹೆಂಗ್ ಮಾಡ್ತೀವಿ, ಹೈಜೀನ್ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದೀನಿ. ಓಕೆ ಓಕೆ. ಯಾವ ರೇಂಜಿಗೆ ಉಕ್ಬಿಡ್ತು ನೋಡಿ. ಒಂದು ಚೂರು ಶೇಕ್ ಆಯಿತು, ಬಿಯರ್ ಥರ ಉಕ್ಕಿ ಹರಿತಾ ಇದೆ ನೋಡಿ. ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ. ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಾಚಮಾಡ. ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದು ಬೇರೆ ಯಾವುದಿಲ್ಲ, ಕೂಳಚಕ್ಕೆ ವೈನ್. ಇದು ಕೊಡಗು ಅಂದಾಗ ಮಳೆಗಾಲ, ಈ ಒಂದು ಮಳೆಗಾಲ ಸೀಸನ್ಗೆ ಸಂಬಂಧಪಟ್ಟಂಗೆ ಸೊ ಹಲಸಿನಕಾಯಿ, ಸೀಬೆಕಾಯಿ, ಫ್ಯಾಷನ್ ಫ್ರೂಟ್, ಈ ತರ ಬೇರೆ ಬೇರೆ ಹಣ್ಣುಗಳು ನಮಗೆ ಕಾಣಕ್ಕೆ ಸಿಗ್ತವೆ. ಸೊ ಅದರಿಂದ ಈಗ ನಾನು ಪ್ರೆಸೆಂಟ್ ಕೂಳಚಕ್ಕೆ ಎಲ್ಲಿ ಹಲಸಿನ ಹಣ್ಣನ್ನ ಯೂಸ್ ಮಾಡ್ಕೊಂಡು ಯಾವ ತರ ವೈನ್ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ. ಸೊ ಇದನ್ನ ನಮ್ಮ ಭಾಷೆಯಲ್ಲಿ ಕೂಳಚಕ್ಕೆ ಅಂತ ಹೇಳ್ತೀವಿ. ಕೂಳಚಕ್ಕೆ ಮತ್ತೆ ಬರ್ಕೆ ಚಕ್ಕೆ ಅಂತ ಎರಡು ವೆರೈಟಿ ಬರುತ್ತೆ. ಬರ್ಕೆ ಚಕ್ಕೆ ಈಗ ನೀವು ಟೌನ್ ಅಲ್ಲಿ ಅಲ್ಲಿ ಎಲ್ಲ ಮಾರಾಟ ಮಾಡ್ತಾರಲ್ಲ, ಅದನ್ನ ಬರ್ಕೆ ಚಕ್ಕೆ. ಅದರಲ್ಲೇ ಬೇರೆ ಬೇರೆ ಬ್ರೀಡ್ಗಳು ಇರ್ತವೆ, ಯೆಲ್ಲೋ ಕಲರ್, ರೆಡ್ಡಿಶ್, ಬ್ರೌನಿಶ್, ಈ ತರ. ಸೊ ಇದು ಕೂಳಚಕ್ಕೆ. ಈ ಕೂಳಚಕ್ಕೆನ ಪರ್ಟಿಕ್ಯುಲರ್ ಆಗಿ ಇದು ಜಾಕ್ ಫ್ರೂಟ್ ಕೇಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ವೈನ್ ಮಾಡ್ಲಿಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್. ಈ ಜಾಕ್ ಫ್ರೂಟ್ ವೈನ್ ನ ತುಂಬಾ ಕಡಿಮೆ ಜನ ಟ್ರೈ ಮಾಡಿದ್ದಾರೆ, ನಾನು ಒಂದಷ್ಟು ಸರ್ಚ್ ಮಾಡಿದಾಗ. ಸೊ ಒಂದು ಹೊಸ ತರ ಪ್ರಯೋಗ ಇದು, ಬಟ್ ಸಕ್ಸಸ್ ಅಂತೂ ಗ್ಯಾರಂಟಿ ಆಗೇ ಆಗುತ್ತೆ. ಸೊ ಇದು ಕೂಳಚಕ್ಕೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಏನೇನು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಹಲಸಿನ ಹಣ್ಣಾಗಿದೆ, ಚೆನ್ನಾಗಿ ಹಣ್ಣಾಗಿದೆ, ಸಿಹಿ ಇದೆ. ಮತ್ತೆ ಪಲ್ಪ್ ಕಂಟೆಂಟ್ ನ ಹಾಕೊಳ್ಳಿಕ್ಕೆ ಒಂದು ಗ್ಲಾಸ್ ಜಾರ್ ಯೂಸ್ ಮಾಡಿದ್ದೀನಿ. ಮತ್ತೆ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ನಾನು. ಶುಗರ್ ತಗೊಂಡಿದ್ದೀನಿ. ಮತ್ತೆ ಅದಕ್ಕೆ ತೊಳೆದಿರ್ತಕ್ಕಂಥ ಅಕ್ಕಿಯನ್ನ ಯೂಸ್ ಮಾಡಿದ್ದೀನಿ. ಫೋಕಸ್ ಏನಂದ್ರೆ ಅಕ್ಕಿಯನ್ನು ಯೂಸ್ ಮಾಡಿದ್ದೀನಿ. ಮತ್ತೆ ಕಾದಾರಿಸಿದ ನೀರು, ಉಗುರು ಬೆಚ್ಚಗಿನ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀರು, ಅಕ್ಕಿ, ಶುಗರ್ ಮತ್ತೆ ಹಲಸಿನ ಹಣ್ಣು, ಬರೀ ಈ ಒಂದು 4 ಕಂಟೆಂಟ್ ಅನ್ನ ಯೂಸ್ ಮಾಡಿಕೊಂಡು ನಾನು ಹಲಸಿನ ಹಣ್ಣಿನ ವೈನ್ ಹೆಂಗ್ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಇದನ್ನ ಕಟ್ ಮಾಡ್ಕೊಂಡು ಅದ್ರೊಳಗೆ ಇರತಕ್ಕಂಥ ಎಲ್ಲ ತೊಳೆಗಳನ್ನ ತಗೋತೀನಿ. ತಗೊಂಡು ಈ ಜಾರ್ಗೆ ಹಾಕೊಳ್ಳುವ. ಸೊ ಈಗ ತಗೊಳ್ಳುವಂತ ಪ್ರೋಸೆಸ್ ಈಗ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಮೊದಲ ಅಂಗವಾಗಿ ಇದು ಕೂಳಚಕ್ಕೆ, ನಮ್ಮ ಭಾಷೆಯಲ್ಲಿ ಕೂಳಚಕ್ಕೆ ಅಂತೀವಿ. ಸೊ ಕನ್ನಡದಲ್ಲಿ ಇದನ್ನ ಅಂಬಲಿ ಹಲಸು ಅಂತ ಹೇಳ್ತೀರಾ. ಸೊ ಅದನ್ನ ಹಣ್ಣಾಗಿದೆ. ಇದ್ರ ಕಂಪ್ಲೀಟ್ ಆಗಿ ಈ ತೊಳೆಗಳನ್ನ ಬಿಡಿಸ್ಕೋತೀನಿ. ಅದ್ರ ಮೊದಲಿರುವಂತ ಬೀಜ ಬೇಡ, ಬೀಜನ ಹಾಕಲ್ಲ. ಸೊ ಈ ತರ ತೊಳೆ ಬಿಡಿಸ್ಕೋತೀನಿ. ಅದು ಜಾಸ್ತಿ ಆಗ್ಬಿಡುತ್ತೆ. ಬೀಜ ತೆಗೆದು ಈ ತರ ಹಾಕೋತಾ ಇದೀನಿ. ಸೊ ಇದು ಆಲ್ಮೋಸ್ಟ್ 1 kg ಅಷ್ಟು ಬರುತ್ತೆ ಅನ್ಕೋತೀನಿ. 1 kg. ಇದಕ್ಕೆ ತುಂಬಾ ಹಣ್ಣಾಗಿರ್ಬೇಕಾ ಇಲ್ಲ ಇದು ಹಣ್ಣಾಗಬೇಕು? ಮೀಡಿಯಂ ಹಣ್ಣಾಗಿದ್ರೆ ಸಾಕು. ಇದು ಅಂಬಲಿ ಹಣ್ಣಲ್ವಾ, ಸೊ ಫುಲ್ ಹಣ್ಣಾಗ್ಲೇಬೇಕು. ಮತ್ತೆ ಇನ್ನೊಂದು ಕೂಳೆಕಾಯಿ ಅಂತ ಬರುತ್ತೆ, ಅದು ಮೀಡಿಯಂ ಹಣ್ಣಾದ್ರೆ ಸಾಕು. ಸೊ ಈ ತರ ಈಗ ತೊಳೆ ಬಿಡಿಸ್ಕೋತೀನಿ. ಆಲ್ಮೋಸ್ಟ್ 1.5 kg ಅಷ್ಟು ಸಿಗೋ ಚಾನ್ಸಸ್ ಇದೆ. ಶುಗರ್ ಆಲ್ಮೋಸ್ಟ್ 1/4 kg ಹಾಕಿದ್ರೆ ಸಾಕು, ಯಾಕಂದ್ರೆ ಇದು ಆಲ್ರೆಡಿ ಸಿಹಿ ಇದೆ. ಓಕೆ. ಸೊ ಶುಗರ್ ಬೇಕೇ ಬೇಕಾ? ಆಲ್ರೆಡಿ ಶುಗರ್ ಕಂಟೆಂಟ್ ಇರೋದ್ರಿಂದ ಬಟ್ ಅಲ್ಲಿ ಆ ಪ್ರೋಸೆಸ್ ನಡೆದಾಗ ಶುಗರ್ ಕಂಟೆಂಟ್ ಕಡಿಮೆ ಆಗುತ್ತೆ, ಸಪ್ಪೆ ಆಗ್ಬಿಡುತ್ತೆ. ಓಕೆ. ಸೊ ವೈನ್ಗೆ ಶುಗರ್ ಹಾಕ್ಲೇಬೇಕಲ್ಲ. ಓಕೆ. ಸೊ ಈಗ ತೊಳೆ ಬಿಡಿಸ್ಕೋತೀನಿ. ಬಿಡಿಸಿ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನು? ನೆಕ್ಸ್ಟ್ ಪ್ರೋಸೆಸ್ ಇಲ್ಲಿ ನೋಡಿ, ಈ ಅಂಬಲಿ ಹಣ್ಣು ಇದನ್ನ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡಿದ್ದೀನಿ. ಈಗ ಬಕ್ಕೆಕಾಯಿ ಅಂತಂದ್ರೆ ಅದನ್ನ ನೀಟಾಗಿ ಸೀಸರ್ಲೆಲ್ಲ ನೀಟಾಗಿ ಕಟ್ ಮಾಡ್ಕೋಬಹುದು. ಅಂದ್ರೆ ಅದಷ್ಟು ಅಂದ್ರೆ ಪೇಸ್ಟ್ ತರ ಇರಲ್ಲ. ಬಟ್ ಇದನ್ನ ಕೈ ಯೂಸ್ ಮಾಡ್ಲೇಬೇಕು. ಕೈ ಯೂಸ್ ಮಾಡ್ಕೊಂಡೆ ನಾನು ಆಲ್ರೆಡಿ ಇದ್ರ ಬೀಜ ಎಲ್ಲ ತೆಗೆದಿದ್ದೀನಿ. ನೋಡಿ ಆಲ್ರೆಡಿ ಬೀಜ ಎಲ್ಲ ತೆಗೆದಿದ್ದೀನಿ ಸಪರೇಟ್ ತೆಗೆದು ಈಗ ಈ ಪಲ್ಪ್ ಕಂಟೆಂಟ್ ನ ಈ ಜಾರ್ಗೆ ಫಿಲ್ ಮಾಡ್ತೀನಿ. ಈ ಜಾರ್ಗೆ ಹೆಂಗ್ ಫಿಲ್ ಮಾಡ್ತೀನಿ, 1 ಲೇಯರ್ ಈ ಪಲ್ಪ್ ಕಂಟೆಂಟ್ ಹಾಕ್ತೀನಿ, ಆಮೇಲೆ ಇನ್ನೊಂದು ಲೇಯರ್ ಶುಗರ್ ಹಾಕ್ತೀನಿ. ಸೊ ಇದು ಈಗ ಆಲ್ಮೋಸ್ಟ್ 2 kg ಲೆಕ್ಕಾಚಾರ. 2 kg ಲೆಕ್ಕಾಚಾರ ಅಂದಾಗ ಆಲ್ಮೋಸ್ಟ್ ನಾನು 1 kg ಶುಗರ್ ನ ಆಡ್ ಮಾಡ್ತೀನಿ ಇದಕ್ಕೆ. ಇದನ್ನ ಈಗ ವೈನ್ ಅಂದಾಗ ಶುಗರ್ ಸಿರಪ್ ತರ ನಾನಂತೂ ಮಾಡಲ್ಲ. ಸೊ ಈ ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಕೆಲವೊಂದು ವೈನ್ ಗಳನ್ನ ಶುಗರ್ ಸಿರಪ್ ತರ ಮಾಡ್ಬಿಡ್ತಾರೆ, ಅದು ನೀವು ನೋಡಿರ್ಬೋದು, ಒಂದಷ್ಟು ಗೊತ್ತಿರುತ್ತೆ ಅದು. ಸೊ ಈಗ ನಾನು ಇದ್ರ ಮೊದಲ ಭಾಗವಾಗಿ ಈ ಜಾರ್ ತಗೊಂಡಿದ್ದೀನಿ, ನೀಟಾಗಿ ಎಲ್ಲ ತೊಳ್ಕೊಂಡಿದ್ದೀನಿ. ಸೊ ಈಗ ಜಾರ್ಗೆ ಫಿಲ್ ಮಾಡ್ತಾ ಇದೀನಿ. ಸೊ ಇದು ಅಂಬಲಿ ಹಣ್ಣು ಆಗಿರೋದ್ರಿಂದ ಇದು ಸ್ವಲ್ಪ ಈ ತರ ಪೇಸ್ಟ್ ತರನೇ ಬರುತ್ತೆ.
ಸೊ ಫುಲ್ ಮಾಡ್ಕೋತೀನಿ. ಸೊ ಇದು ಮೊದಲ ಲೇಯರ್. ಈಗ ಈ ಲೇಯರ್ಗೆ ಇನ್ನು ಮತ್ತೊಂದು ಲೇಯರ್ ಶುಗರ್ ಹಾಕ್ತೀನಿ. ಎಷ್ಟು ಸ್ಪೂನ್ ಹಾಕ್ತೀರಾ? ಅದೇ ಈಗ ಅದು ಕವರ್ ಆಗೋಷ್ಟು ಹಾಕ್ತೀನಿ ಅಷ್ಟೇ. ಓಕೆ. ಇದಕ್ಕೆ ಇಷ್ಟಿಷ್ಟೇ ಬೇಕು ಅಂತ ಏನಿಲ್ಲ, ನಮಗೆ ನಾವು ಮಾಡ್ತಾ ಒಂದಷ್ಟು ವಿಷಯಗಳು ನಮ್ಗೆ ಗೊತ್ತಾಗ್ಬಿಡ್ತವೆ. ಲೇಯರ್ ಬೈ ಲೇಯರ್ ಹಾಕ್ತಾ ಇದೀನಿ. ಸೊ ಜೊತೆಯಲ್ಲಿ ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಹಾಕ್ಕೊಳ್ತೀನಿ. ಅಕ್ಕಿ ಫರ್ಮೆಂಟೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಎಕ್ಸ್ಟ್ರಾ ಕೆಮಿಕಲ್ ರಿಲೇಟೆಡ್ ಥರ ಏನು ಹಾಕ್ತಾ ಇಲ್ಲ. ನನಗೊಂದು ಡೌಟ್ ಇದೆ. ಸೊ ಅದಕ್ಕೆ ಈಸ್ಟ್ ಏನು ಹಾಕೋದು ಬೇಡ? ಈಸ್ಟ್ ನಿಮ್ಗೆ ಎಕ್ಸ್ಟ್ರಾ ಕಿಕ್ ಏನಾದ್ರು ಬೇಕಂದ್ರೆ ಈಸ್ಟ್ ಹಾಕ್ಬೋದು. ಮತ್ತೆ ಆಲ್ಕೋಹಾಲ್ ಹುಯ್ತಾರೆ ಇದಕ್ಕೆ, ಅದು ನಡೆಯುತ್ತೆ. ಬಟ್ ಅದೆರಡನ್ನ ನಾನು ಸ್ಕಿಪ್ ಮಾಡಿ ಮಾಡ್ತಾ ಇರೋದು. ಅಂದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಇರ್ಲಿ. ಸೊ ಏನು ಎಕ್ಸ್ಟ್ರಾ ಸೇರಿಸಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಎಕ್ಸ್ಟ್ರಾ ಸೇರ್ಸೋದು ಬೇಡ ಅನ್ನೋ ಉದ್ದೇಶದಿಂದ ಅದೆರಡನ್ನ ಸ್ಕಿಪ್ ಮಾಡಿದೀನಿ. ಸೊ ಇದು ಇವಾಗ ಕಿಕ್ ಹೊಡಿಯಲ್ಲ ಅಂತೀರಾ? ಇಲ್ಲ, ಖಂಡಿತವಾಗ್ಲೂ ಈ ಪ್ರೋಸೆಸ್ ಕೂಡ ಕಿಕ್ ಹೊಡಿಯುತ್ತೆ. ಅದು ಎಕ್ಸ್ಟ್ರಾ ಕಿಕ್ ಗೊತ್ತಲ್ಲ ನಿಮ್ಗೆ. ಎಕ್ಸ್ಟ್ರಾ ಕಿಕ್ ಒಂಥರ ನಾಶೆ ಬರೋ ತರ, ಮಜಾ ಆಗೋ ತರ, ಆ ತರ ಬೇಕಂದ್ರೆ ಈಸ್ಟ್ ಅಂದ್ರೆ ಈಸ್ಟ್ ಮೇನ್ ಆಗಿ ಅದ್ರ ಫರ್ಮೆಂಟೇಷನ್, ಆ ಕೊಳೆಯುವಿಕೆ ಪ್ರಕ್ರಿಯೆ ತುಂಬಾ ಬೇಗ ನಡೀಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಬಟ್ ಈ ಹಲಸಿನ ಹಣ್ಣನ್ನ ಯೂಸ್ ಮಾಡ್ಕೊಂಡು ನಾವು ಮಾಡಿದ್ರೆ ಬರೀ 15 ದಿನಕ್ಕೆ ಎಲ್ಲಾ ಪ್ರೋಸೆಸ್ ನಡೆದು ಬಿಡುತ್ತೆ. ಫರ್ಮೆಂಟೇಷನ್ ನಡೆಯುತ್ತೆ, ಆಮೇಲೆ ಫಿಲ್ಟರ್ ಮಾಡಿ ಬಾಟ್ಲಿಗೆ ತುಂಬಿಸ್ಕೊಳ್ಳೋದೆ. ಸೊ ಇದಕ್ಕೆ ಈಸ್ಟ್ ನೆಸೆಸಿಟಿ ಇಲ್ಲ, ಆಲ್ಕೋಹಾಲ್ದು ನೆಸೆಸಿಟಿ ಇಲ್ಲ ನನ್ನ ಪ್ರಕಾರ. ಬೇಕಂದ್ರೆ ಹಾಕೋಬಹುದು, ಎಡಿಷನಲ್. ಸೊ ನಾ ಇಲ್ಲಿ ಇದು ಕಂಪ್ಲೀಟ್ ನ್ಯಾಚುರಲ್ ಆಗೇ ಸಿಗ್ಲಿ, ನ್ಯಾಚುರಲ್ ಆಗಿ ಸೇರಿಸೋ ಅನ್ನೋ ಉದ್ದೇಶ ಇಟ್ಕೊಂಡು ಅದು ಎರಡನ್ನೂ ಸ್ಕಿಪ್ ಮಾಡಿದೀನಿ. ಸೊ ಇದಕ್ಕೆ ನೀರ್ ಹಾಕೋತೀನಿ. ನೆಕ್ಸ್ಟ್ ಪ್ರೊಸೆಸ್ ನೀರ್ ಹಾಕೋತೀನಿ. ಇದು ಕುದಿಸಿ ಕಾದಾರಿಸಿದಂತ ನೀರು, ಉಗುರು ಬೆಚ್ಚಗಿನ ನೀರು. ತಣ್ಣಗಿನ ನೀರನ್ನ ಯೂಶುವಲ್ ಹಾಕಲ್ಲ. ಸೊ ಉಗುರು ಬೆಚ್ಚಗಿನ ನೀರನ್ನ ಹಾಕೊಳ್ತೀನಿ. ಸೊ ಈ ಜಾರ್ ಒಳಗಡೆ ಜಾಕ್ ಫ್ರೂಟ್ ಪಲ್ಪ್ ಕಂಟೆಂಟ್ ಇದೆ. ಶುಗರ್ ಆಡ್ ಮಾಡಿದೀನಿ, ಅಕ್ಕಿ ಆಡ್ ಮಾಡಿದೀನಿ, ತೊಳೆದಿರತಕ್ಕಂಥ ಅಕ್ಕಿ, ಮತ್ತೆ ನೀರು. ಸೊ ನೀರು ಅದೇ ಆ ಕಂಟೆಂಟ್ ಮೇಲೆ ಒಂದಷ್ಟು ನೀರು ಬೇಕಾಗುತ್ತೆ. ಸೊ ಅದಷ್ಟು ಫುಲ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇದು 1.5 kg ಅಷ್ಟು ಪಲ್ಪ್ ಕಂಟೆಂಟ್ ಇತ್ತು. ಇದಕ್ಕೊಂದು ಆಲ್ಮೋಸ್ಟ್ ಒಂದು 750 ಗ್ರಾಮ್ 800 ಗ್ರಾಮ್ ಅಷ್ಟು ಶುಗರ್ ಆಡ್ ಮಾಡಿದೀನಿ. ಅಷ್ಟೇ ಕಡಿಮೆ ಆಡ್ ಮಾಡಿದ ಏನಕ್ಕೆ ಅಂತಂದ್ರೆ ಈ ಹಲಸಿನ ಹಣ್ಣು ಸ್ವಲ್ಪ ಸಿಹಿ ಇರುತ್ತಲ್ಲ, ಅದರಿಂದ ಹೆಚ್ಚಿನ ಸಿಹಿ ಬೇಡ. ಎಕ್ಸಾಂಪಲ್ ನೀವು ಈಗ ಫ್ಯಾಷನ್ ಫ್ರೂಟ್ ಏನಾದ್ರು ಮಾಡ್ಬಿಟ್ರೆ ಅದು ಹುಳಿ. ಸೊ ಆ ಹುಳಿಗೆ ನೀವು ಶುಗರ್ ಆಲ್ಮೋಸ್ಟ್ 2 kg ಸೇರಿಸಬೇಕು. 1 kg 2 kg ಆ ಹುಳಿನ ಕಂಟ್ರೋಲ್ ಮಾಡ್ಬೇಕಂದ್ರೆ. ಸೊ ಇದು ಸಿಹಿ ಇರೋದ್ರಿಂದ ಅಷ್ಟೇ ಸೇರಿಸ್ತೀನಿ. ಸೊ ಈಗ ಮುಂದಿನ ಪ್ರೊಸೆಸ್ ಆಗಿ ಇದನ್ನ ಕಂಪ್ಲೀಟ್ ಆಗಿ ಮುಚ್ಚಿಡ್ಬೇಕಲ್ಲ, ತುಂಬಾ ಟೈಟ್ ಆಗಿ ಮುಚ್ಚಿಡ್ಬೇಕು. ತುಂಬಾ ಟೈಟ್ ಆಗಿ ಈಗ ಕಟ್ಬಿಡ್ತೀನಿ. ಮತ್ತೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿತ್ತು ನೀವು. ಕಾಫಿ ಸೀಡ್ಸ್ ಇಂದ ಒಂದು ವೈನ್ ಮಾಡಿ ಟ್ರೈ ಮಾಡಿ. ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ, ಒಂದು ಕಾಫಿ ಫ್ಲೇವರ್ ಅಲ್ಲೂ ಒಂದು ವೈನ್ ಬರುತ್ತೆ ಅಂತ. ಅದನ್ನ ಟ್ರೈ ಮಾಡಿ. ಓಕೆನಾ? ಆಲ್ ದಿ ಬೆಸ್ಟ್. ಕೂಳೆಚಕ್ಕೆ ವೈನ್, ಕೊಡಗಿನ ಸೀಸನಲ್ ಫ್ರೂಟ್ ಕೂಳೆಚಕ್ಕೆ ವೈನ್ ರೆಡಿ ಆಗುವಂತ ಮೊದಲ ಹಂತ ಮುಕ್ತಾಯ ಆಯ್ತು. ಸೊ ಈಗ ನಾವು ಮಾಡಬೇಕಾಗಿರೋದು ಒಂದು 10 ರಿಂದ 15 ದಿನ ಇದನ್ನ ಫರ್ಮೆಂಟೇಷನ್ ಅಂದ್ರೆ ಕೊಳೆಯುವಿಕೆ ಪ್ರಕ್ರಿಯೆಗೆ ಬಿಡಬೇಕು. ಸೊ 15 ದಿನ ಆದ್ಮೇಲೆ ಸೊ ಇದನ್ನ ಡೈರೆಕ್ಟ್ ಆಗಿ ಫಿಲ್ಟರ್ ಮಾಡಿಕೊಂಡು ಬಾಟ್ಲಿಗೆ ತುಂಬಿಸ್ಕೊಳ್ಳೋದೆ. ಸೊ ಗ್ಲಾಸಿನ ಬಾಟ್ಲಿಗೆ ತುಂಬಿಸ್ಕೊಳ್ಳಿ ಎಟ್ ಎನಿ ಕಾಸ್ಟ್. ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಮಾಡಬೇಡಿ ಅನ್ನೋದು ನನ್ನ ಒಂದು ಸಲಹೆ. ಅಂದ್ರೆ ಮೇ ಬಿ ಏನಾದ್ರೂ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅನ್ನೋ ತರ. ಸೊ ಈ ತರ ತುಂಬಿಸಿದಾಗ ಒಂದಷ್ಟು ಗ್ಯಾಪ್ ಕೊಟ್ಟು ವೆಂಟಿಲೇಷನ್ ಪ್ರೋಸೆಸ್ಗೆ ಒಂದಷ್ಟು ಗ್ಯಾಪ್ ಕೊಡಿ. ಕಂಪ್ಲೀಟ್ ತುಂಬಿಸೋದು ಬೇಡ, ಬ್ಲಾಸ್ಟ್ ಆಗೋ ಚಾನ್ಸಸ್ಗಳು ಇರ್ತವೆ. ಸೊ ಅದರಿಂದ ಒಂದಷ್ಟು ಗ್ಯಾಪ್ ಕೊಡಬೇಕು. ಆತರದಿಂದ ಕಾಯ್ತಾ ಇರ್ತೀವಿ ನಿಮ್ಮ ವೈನ್ ಟೇಸ್ಟ್ ಮಾಡೋಕ್ಕೆ. ಖಂಡಿತ. ಸೊ ಬೇಗ ಈ ಜಾಕ್ ಫ್ರೂಟ್ ವೈನ್ ರೆಡಿ ಆಗಲಿ ಅಂತ. ಜಾಕ್ ಫ್ರೂಟ್ ತುಂಬಾ ಕಡಿಮೆ ಜನ ಟ್ರೈ ಮಾಡಿದ್ದು, ಜಾಸ್ತಿ ಇಲ್ಲ. ನಾನಂತೂ ತುಂಬಾ ಕಡಿಮೆ ನೋಡಿದೀನಿ, ಯಾರು ಯೂಸ್ ಮಾಡಿಲ್ಲ. ಸೊ ನಾನೊಂದು ಪ್ರಯೋಗಾತ್ಮಕ ಮಾಡಿದ್ದೀನಿ, ಸಕ್ಸಸ್ ಖಂಡಿತ ಆಗುತ್ತೆ. ಅಂದ್ರೆ ಒಂದಷ್ಟು ವೈನ್ ಸಂಬಂಧಪಟ್ಟ ಒಂದಷ್ಟು ಸ್ಟಡಿ ಮಾಡಿ ಮಾಡಿದ್ದು. ವೆಯ್ಟ್ ಮಾಡೋಣ, ಒಳ್ಳೇದಾಗ್ಲಿ. ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಭಾವಿಸ್ತೀವಿ. ಖಂಡಿತ ಬರುತ್ತೆ. ಓಕೆ, ಬೈ ಬೈ, ಟೇಕ್ ಕೇರ್. ಜಾಕ್ ಫ್ರೂಟ್ ವೈನ್ ರೆಡಿ. ಆತ್ಮೀಯ ವೀಕ್ಷಕರೇ, ಕೂಳೆ ಚಕ್ಕೆರ ವೈನ್ ರೆಡಿ ಆಯಿತು. 15 days ಇದನ್ನು ಇಟ್ಟಿದ್ದೀವಿ ನೋಡಿ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳುವಂಥ ಸಮಯ. 15 days ಇಟ್ಟಿದ್ದೀವಿ ನೋಡಿ. ಬಾಟ್ಲುಗಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಸುಮಾರು 15 ದಿನ, ಕರೆಕ್ಟಾಗಿ 12 ರಿಂದ 15 ದಿನ ಇಟ್ಟಿದ್ದೀನಿ. ಅದಾದ ನಂತರ ಸೊ ಈಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಮೊದಲು ನೀವು ಅಂದ್ಕೊಂಡಿರ್ಬೋದು ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿದ್ದೆ. ಸೊ ಗ್ಲಾಸ್ ಜಾರಲ್ಲಿ ಸ್ಪೇಸ್ ಕಡಿಮೆ ಇತ್ತು, ಅದು ಉಕ್ಕಿ ಬರ್ತಾಯಿತ್ತು. ಅದರಿಂದ ಇದನ್ನು ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿದ್ದೀನಿ. ಸೊ ಇದನ್ನು ಈಗ ಫುಲ್ ಫರ್ಮೆಂಟೇಷನ್ ಆಗಿದೆ. ಇದನ್ನು ಈಗ ಕಂಪ್ಲೀಟ್ ಓಪನ್ ಮಾಡೋದು.
ಸೊ ಸೋಸ್ಕೊಳ್ಳಿಕ್ಕೆ ಬಟ್ಟೆ ರೆಡಿ ಮಾಡಿಟ್ಟಿದ್ದೀನಿ, ಸೋಸ್ಕೊಳ್ಳಿಕ್ಕಿರೋ ಪಾತ್ರ ಮತ್ತು ಸೊ ಈ ಕಂಟೈನರ್. ಸೊ ಈಗ ಸೋಸಿಕೊಳ್ಳೋಣ. ಇದನ್ನೀಗ ಓಪನ್ ಮಾಡುವ. ನೋಡಿ, ಓಪನ್ ಮಾಡಿದ ತಕ್ಷಣ ಈ ಥರ ಇದೆ. ಸೊ ಕಂಪ್ಲೀಟ್ ಅದನ್ನ ಈ ಥರ ಈಗ ಮೊದಲು ಚೆನ್ನಾಗಿ ಇದನ್ನು ಸ್ವಲ್ಪ ಕಲಿಸ್ಕೊಂಡ್ಬಿಡುವ. ಕಲಿಸ್ಕೊಂಡು ಈಗ ಅದಕ್ಕೆ ಹಾಕ್ಕೊಳ್ಳೋದೆ. ಹಾಕಿ ಸೋಸ್ಕೊಳ್ಳೋಣ. ಕಂಪ್ಲೀಟ್ ಅದರದ್ದು ಜ್ಯೂಸ್ ಬರೋವರೆಗೆ ಸೋಸ್ಕೋಬೇಕು. ಈಗ ಸೋಸ್ಕೊಳ್ಳೋಣ. ನೋಡಿ, ಸೋಸುವಿಕೆ ಪ್ರೊಸೆಸ್ ನಡೀತದೆ ವೈಟ್ ಬಟ್ಟೆಯಲ್ಲಿ. ಸೊ ನೀಟಾಗಿ ಸೋಸ್ಕೊಳ್ತೀವಿ. ಸೊ ಎಡಿಷನ್ಸ್ ಈ ಥರ ಸಿಗುತ್ತೆ, ಅದು ವೇಸ್ಟ್ ಇದು. ಸತ್ಯ ವೀಕ್ಷಕರೇ, ಸೊ ಕೂಳೆ ಚಕ್ಕೆ ವೈನ್ ರೆಡಿ, ಜಾಕ್ ಫ್ರೂಟ್ ವೈನ್ ರೆಡಿ ಆಗಿದೆ. ಅದನ್ನು ಬಾಟ್ಲಿಗೆ ತುಂಬಿಸ್ಕೊಂಡಿದ್ದೀವಿ. ಈಗ ಅದನ್ನು ಟೇಸ್ಟ್ ಮಾಡೋಂಥ ಸಮಯ. ಒಂದು ಒಳ್ಳೆ ಫ್ಲೇವರ್, ಸುವಾಸನೆ, ಜಾಕ್ ಫ್ರೂಟ್ದು ಸುವಾಸನೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇಷ್ಟು ಆಲ್ಮೋಸ್ಟ್ 1 kg ಮಿಶ್ರಣಕ್ಕೆ ಇಷ್ಟೊಂದು ಕ್ವಾಂಟಿಟಿ ಸಿಕ್ತು. ಚೆನ್ನಾಗಿದೆ ಅಂತ ಅನ್ಕೋತೀನಿ. ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಟೇಸ್ಟ್ ಮಾಡಿ ಅದರ ಹೇಗಿದೆ ಅಂತ ನಿಮ್ಮ ಜೊತೆ ಹೇಳ್ತೀನಿ. ಜಾಕ್ ಫ್ರೂಟ್ ವೈನ್ ರೆಡಿ. ಸೊ ಈಗ ಅದನ್ನು ಟೇಸ್ಟ್ ಮಾಡುವಂಥ ಒಂದು ಸಮಯ. ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೀನಿ. ಜಾಕ್ ಫ್ರೂಟ್ ವೈನನ್ನು ಯೂಶ್ವಲಿ ತುಂಬ ಕಡಿಮೆ ಜನ ಮಾಡ್ತಾರೆ. ನಾನೊಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೀನಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೋತೀನಿ. ಸುಮಾರು 1 kg ಮಿಶ್ರಣ. ಸೊ ಆ ಮಿಶ್ರಣ ಇವತ್ತು ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಥಿಕ್ನೆಸ್ ಇದೆ, ಸ್ವಲ್ಪ ಕ್ರೀಮಿ ಕಲರ್, ವೈಟ್ ಕಲರ್, ಚೆನ್ನಾಗಿ ಬಂದಿದೆ. ಸೊ ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಎಲ್ಲವೂ ಹದವಾಗಿ ಹಿತವಾಗಿ ಮಿಶ್ರಣ ಆಗಿದೆ. ಎಷ್ಟು ಬೇಕೋ ಅಷ್ಟೇ, ಶುಗರ್ ಕಂಟೆಂಟ್ ಎಷ್ಟು ಬೇಕೋ ಅಷ್ಟೇ ಇದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಶುಗರ್ ಕಂಟೆಂಟ್ ನಾನು ಸ್ವಲ್ಪ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅಂತ. ಬಟ್ ಕರೆಕ್ಟಾಗಿ ಮಿಶ್ರಣ ಆಗಿದೆ. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ. ಬಟ್ ಬೇರೆ ವೈನ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ. ಅಂದರೆ ಈ ಒಂದು ಪಲ್ಪಿ ಕಂಟೆಂಟ್ ಏನಿರುತ್ತೆ ಜಾಕ್ ಫ್ರೂಟದು, ಅದರದ್ದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೆಲ್ದಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಏನು ಸ್ವಲ್ಪ ಒಗರು, ಆ ಒಗರು ಅದು ಇರುತ್ತೆ ಬಟ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಟೇಸ್ಟಿಯಾಗಿ ಬಂದಿದೆ, ನಿಜವಾಗ್ಲೂ ಖುಷಿ ಆಯಿತು. ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಕೂಳೆ ಚಕ್ಕೆ ವೈನ್, ಜಾಕ್ ಫ್ರೂಟ್ ವೈನ್. ಮೊದಲು ಹೇಳ್ದಂಗೆ ಇದು ಅಂಬಲಿ ಹಲಸಿನಿಂದ ಮಾಡಿದಂಥದ್ದು. ಇದರಿಂದ ಮಾಡಿದಂತಹ ಒಂದು ಪ್ರಯತ್ನ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ ಅಂತ ಅನ್ಕೋತೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕಿದೆ. ನೀವು ಟ್ರೈ ಮಾಡಿ. ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ, ಇದಕ್ಕೆ ವ್ಯಾಲಿಡಿಟಿ ಆಲ್ಮೋಸ್ಟ್ 1 ಮಂತ್ ಅಷ್ಟೇ, 1 to 1 month ಮ್ಯಾಕ್ಸಿಮಮ್. ಅದರಿಂದ ಜಾಸ್ತಿ ಇಡಕ್ಕೆ ಹೋದರೆ ಸ್ವಲ್ಪ ಹುಳಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇದ್ರದ್ದು ಈ ಫ್ರೂಟ್ದು ನೇಚರೇ ಆ ಥರ, ಸ್ವಲ್ಪ ಹುಳಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ವಿತಿನ್ 1 ಮಂತಲ್ಲಿ ಫಿನಿಶ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.